ಸರ್ವರಿಗೂ ಈ ಯೋಗ ಪರಶುರಾಮನ ನಮನಗಳು. ಭಾರತ ಅಂದಾಗ ಹಬ್ಬಗಳಿಗೇನು ಕಡಿಮೆ ಇಲ್ಲ. ಭಾರತ ಹಬ್ಬಗಳ ತವರೂರೆಂದರೆ ತಪ್ಪಾಗಲಾರದು. ಈಗ ಪ್ರತಿಯೊಂದು ಹಲವಾರು ಹಬ್ಬಗಳು ಬರುತ್ತೆ. ಆದರೆ ಈ ಹಬ್ಬಗಳಿಂದ ನಾವು ಏನನ್ನಾದರೂ ಕಲಿಬೇಕಾಗುತ್ತೆ. ಸುಮ್ಮನೆ ನಾವೀಗ ಹಣವನ್ನು ಖರ್ಚು ಮಾಡಿ ಹಬ್ಬಗಳನ್ನ ಮಾಡಿ ಏನೂ ಯಾವುದೇ ಉಪಯೋಗವಾಗೋದಿಲ್ಲ. ಹೀಗಾಗಿ ಈಗ ವಿಶೇಷವಾಗಿ ನಮಗೆಲ್ಲರೂ ಗೊತ್ತಿರುವ ಹಾಗೆ ಇರುವಂಥ ಹಬ್ಬ ಅಂತ ಹೇಳಿದ್ರೆ ಗಣೇಶನ ಹಬ್ಬ. ಗಣೇಶ್ ಮೋರಯ್ಯ. ಸೊ ಹೀಗಾಗಿ ನೀತಿ ಹೇಳುವ ಗಣೇಶ ಅಂತೇಳಿ ಏನು ಕಲಿಬೋದು ಈ ಹಬ್ಬದಿಂದ? ದೊಡ್ಡ ತಲೆ ಗಣೇಶಿಗೆ ನೋಡಿ ದೊಡ್ಡ ತಲೆ ಇರುತ್ತೆ. ಅಂದರೆ ಯೋಚನೆ ವಿಶಾಲವಾಗಿರಲಿ ಅಂತ ಹೇಳಿ. ಅಂದರೆ ನಮ್ಮ ಯೋಚನೆ ಹೇಗಿರಬೇಕೆಂದು ರಾಷ್ಟ್ರ ರಕ್ಷಣೆ ಅಂತ ಇರಬೇಕು, ಆಮೇಲೆ ಭಾಷೆ ರಕ್ಷಣೆ ಆಗಿರ್ಬೇಕು, ನಮ್ಮ ಭಾರತ ಮೇಲೆ ಸ್ತ್ರೀ ರಕ್ಷಣೆ ಆಗಿರಬೇಕು. ಹೀಗಾಗಿ ಧರ್ಮ ಭಾಷೆ ಇವನ್ನೆಲ್ಲ ರಕ್ಷಣೆ ಮಾಡುವ ವಿಶಾಲ ಮನೋಭಾವನೆ ಹೊಂದಿರಬೇಕು ಅಂತ ಒಂದು ನೀತಿ ಬರುತ್ತೆ. ಎರಡನೇದಾಗಿ ಸಣ್ಣ ಕಣ್ಣು, ಅಂದರೆ ಏಕಾಗ್ರತೆ ಬೆಳೆಸಿಕೊಳ್ಳಿ ಅಂತ ಹೇಳಿ. ಈಗ ಒಳ್ಳೆಯ ವಿಚಾರಗಳನ್ನು ನಾವೇನು ಮಾಡಬೇಕು ಅಂದರೆ ಬೆಳೆಸಿಕೊಳ್ಬೇಕು, ನಮ್ಮ ಆಚಾರ ವಿಚಾರ ನಮ್ಮ ಗುರಿ. ಸೊ ಹೀಗಾಗಿ ಸಣ್ಣ ಕಣ್ಣು ಅಂತ ಹೇಳಿದ್ರೆ ಏಕಾಗ್ರತೆಯನ್ನು ಹೊಂದಿರಬೇಕು. ಇನ್ನು ಮೂರನೇದಾಗಿ ದೊಡ್ಡ ಕಿವಿ ಅಂತ ಹೇಳಿದಾಗ ಕೇಳುವ ತಾಳ್ಮೆ ಇರಲಿ. ಈಗ ನಾವು ಏನಾದರೂ ಹೇಳುವುದನ್ನು ಜಾಸ್ತಿ ಮಾಡ್ತಾ ಇರ್ತೀವಿ, ಬಟ್ ಕಲಿಯೋದು ಇನ್ನೂ ಭಾಳಷ್ಟು ಇರುತ್ತೆ. ಹೀಗಾಗಿ ನಾವು ಎಲ್ಲೇ ಹೋದಾಗ ಜಾಸ್ತಿ ಮಾತನಾಡದೆ ಕೇಳುವ ಒಂದು ಕೌಶಲ್ಯವನ್ನು ಬೆಳೆಸ್ಕೊಂಡ್ರೆ ಕಲಿಯಲಿಕ್ಕೆ ಜಾಸ್ತಿ ಅನುಕೂಲವಾಗುತ್ತೆ ಅಂತ ಹೇಳ್ತು. ಇನ್ನು ಸಣ್ಣ ಬಾಯಿ, ಗಣೇಶನಿಗೆ ನೋಡಿ ಸಣ್ಣ ಬಾಯಿ ಇರುತ್ತೆ. ಸಣ್ಣ ಬಾಯಿ ಅಂತ ಹೇಳಿದರೆ ಕಡಿಮೆ ಮಾತು ಹೆಚ್ಚು ಕರ್ಮ, ಅರಿತು ಮಾತನಾಡಬೇಕು ನುರಿತು ತಿನ್ನಬೇಕು ಅಂತೇಳಿ. ಅಂದರೆ ನಾವು ಮಾತನಾಡುವಾಗ ಏನು ಮಾಡ್ಬೇಕಂತ ಹೇಳಿದರೆ ಕಡಿಮೆ ಮಾತನಾಡಬೇಕು, ಹೆಚ್ಚು ಕೆಲಸವನ್ನು ಮಾಡಿ ಅಳಿಲೆ ಸೇವೆ ಅಂತ ಕರಿತೀವಿ, ಆ ರೀತಿಯಾಗಿ. ಇನ್ನು ಒಂದು ದಂತ ನೋಡ್ರಿ, ಒಂದು ದಂತ ಇರುತ್ತೆ ಗಣೇಶನಿಗೆ. ಅಂದರೆ ಒಳಿತನ್ನು ಉಳಿಸಿ ಕೆಡಕನ್ನು ತೊರೆಯೋದು. ಅಂದರೆ ನಮ್ಮಲ್ಲಿ ಯಾವುದು ಒಳ್ಳೆಯದಿರುತ್ತೋ ಅದನ್ನು ಉಳಿಸ್ಕೊಂಡು ಕೆಟ್ಟದನ್ನು ಡಿಲೀಟ್ ಮಾಡೋದು. ಆ ಮನೋಭಾವನೆ ನಾವು ಬೆಳೆಸ್ಕೊಳ್ಬೇಕು. ಇನ್ನು ಸೊಂಡಿಲು, ಚುರುಕುತನ ನೋಡಿ, ಸೊಂಡಿಲಿಂದ ಏನು ಕಲಿಬೋದು ಅಂತ ಚುರುಕುತನ ಮತ್ತು ಸಹಾಯ ಹಸ್ತವನ್ನು ಕಲಿಬೋದು. ಚುರುಕುತನ ಅಂತ ಹೇಳಿದ್ರೆ ಎಷ್ಟೊಂದು ಚುರುಕಾಗಿರುತ್ತೆ ನೋಡಿ ಆ ಸೊಂಡೆ. ಮತ್ತು ಸಹಾಯ ಹಸ್ತ, ಯಾರಿಗಾದರೂ ಕಷ್ಟದಲ್ಲಿದ್ದಾಗ ಆ ಸೊಂಡೆಯಿಂದ ಸಹಾಯ ಮಾಡ್ತಾ ಇರುತ್ತೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಸರ್ವರಿಗೂ ಸಹಾಯ ಮಾಡುವ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು. ಇನ್ನು ವರದ ಹಸ್ತ ಅಂತ ಹೇಳಿದರೆ ಒಳಿತನ್ನು ಹಂಚಿ ರಕ್ಷಣೆ ಮಾಡೋದು. ನಾವು ಕೂಡ ರಕ್ಷಣೆಯಾಗಿ ನಿಂದಿರಬೇಕು, ಪ್ರಾಣಿ ಪಕ್ಷಿ ಬಡ ಜನರಿಗೆ. ಈ ರೀತಿಯಾಗಿ ನಾವು ಕೂಡ ಆ ನೀತಿಯನ್ನು ಬೆಳೆಸ್ಕೊಂಡ್ರೆ. ಇನ್ನು ದೊಡ್ಡ ಹೊಟ್ಟೆ ಇರುತ್ತೆ ಗಣೇಶನಿಗೆ, ದೊಡ್ಡ ಹೊಟ್ಟೆ. ಅದರ ಅರ್ಥ ಏನಂತ ಹೇಳಿದ್ರೆ ಸುಖ ದುಃಖಗಳನ್ನು ಸಮನಾಗಿ ಅರಗಿಸಿಕೊಳ್ಳಬೇಕು. ಹೊಟ್ಟೆಯಲ್ಲಿ ಯಾರಾದರೂ ಹೇಳ್ತಾರೆ ಏನಾದರೂ ಅಂದರೆ ಹೊಟ್ಟೆಯಲ್ಲಿ ಹಾಕಿಕೊಳ್ಳಪ್ಪ ಅಂತ ಹೇಳ್ತಾರೆ. ಅದರ ಅರ್ಥ ಇಷ್ಟೇ, ಏನೋ ಒಂದು ನೋವು ಆಗಿರ್ಬೋದು, ನಲಿವು ಆಗಿರ್ಬೋದು, ಕಷ್ಟ ಸುಖಗಳನ್ನು ಅದನ್ನು ಡೈಜೆಷನ್ ಮಾಡ್ಕೋಬೇಕು, ಅರಗಿಸಿಕೊಳ್ಳಬೇಕು. ಆ ಮಾತನ್ನು ಅರಗಿಸಿಕೊಳ್ಳುವಂಥ ಗುಣವನ್ನು ನಮ್ಮಲ್ಲಿ ಬೆಳೆದ. ಇನ್ನು ಮೋದಕ ಅಂತ ಹೇಳಿದರೆ ಸಾಧನೆಯ ಸಿಹಿ ಫಲ, ಅಂದರೆ ಜ್ಞಾನದ ಸಂಕೇತ. ಅದು ಫಲ ನೋಡಿ, ಗಣೇಶನ ಮುಂದೆ ಫಲ ಇಟ್ಟಿರ್ತೀವಿ, ಮೋದಕ ಫಲ ಅಂತೇಳಿ. ಹಾಗೆ ನಾವು ಜ್ಞಾನದ ಫಲವನ್ನು ಬೆಳೆಸ್ಕೋಬೇಕು, ಗ್ರಂಥಗಳ ಅಧ್ಯಯನ ಮಾಡಿ ಸತ್ಸಂಗತ ಮಾಡಿ. ಆಮೇಲೆ ಪ್ರಸಾದ ಅಂತೇಳಿ ಎಲ್ಲವೂ ದೇವರ ಆಧಾರದಲ್ಲಿದೆ ಅಂಥೇಳಿ. ಈಗ ಭಗವಂತ ನಮ್ಗೇನು ಕೊಟ್ಟಿರ್ತಾನೋ ಪ್ರಸಾದ ರೂಪದಲ್ಲಿ ನಾವು ತೆಗೆದುಕೊಳ್ಬೇಕು. ಇನ್ನು ಇಲಿ, ಬಯಕೆ ಇರಲಿ ಆದರೆ ಹಿಡಿತ ನಿನ್ನ ಕೈಯಲ್ಲಿರಲಿ ಅಂತೇಳಿ. ನಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಪಂಚೇಂದ್ರಿಯಗಳು ಏನಾಗಿರುತ್ತೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ ಏನಪ್ಪ ಅಂದರೆ ನಮ್ಮ ಮನಸ್ಸನ್ನು ಲೋರ್ಕಲಲ್ಲಿ ಮಾಡ್ತಾ ಇರ್ತವೆ. ಅವುಗಳನ್ನ ನಾವೇನು ಮಾಡಬೇಕು, ಇಲ್ಲಿ ಹಾಗೆ ಓಡಾಡ್ತಾ ಇರುತ್ತೆ. ಸೊ ಅದನ್ನು ಒಂದು ಕಡೆ ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮ ಜೀವನನ ಪರಿಶುದ್ಧವಾಗಿ ಮಾಡ್ಕೋಬೇಕು ಅಂತ ಹೇಳ್ಬೋದು. ಈ ಗುಣಗಳನ್ನು ಜಾರಿಗೊಳಿಸಿದರೆ ಗಣೇಶನ ಕೃಪೆಯಿಂದ ಬದುಕು ಸುಖಮಯವಾಗೋದು ಅಂತ ಹೇಳ್ತಾ ಇವತ್ತಿನ ವಿಚಾರವನ್ನು ಮಂಡಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಗಣೇಶ್. ಧನ್ಯವಾದ. ಶುಭ ದಿನ.